ದೀರ್ಘ ಸುಮಂಗಲಿ ಭವ. ತೆಗಿಲ. ರೈಟ್. ಏನು ಮಾಡ್ತೀಯ ವಾಟ್ರ್ ಅದು ಕುಡಿತ್ಯಾ? ಕೊಡ್ತೀನಿ ಅವಳಿಗೆ ಇಲ್ದಿರೋ ದುಡ್ಡ. ಭೀಮ್ ನಮೋಸೆ ಆಗೋಯ್ತು ಇವತ್ತು. ನಂದು ಭೀಮ್ ನಮೋಸೆ ಆಗೋಯ್ತು. ಪೂಜೆ ಎಲ್ಲ ಮುಗಿದಿದೆ. ರೆಡಿ ಆಗ್ತಾ ಇದ್ದೀನಿ ಡ್ಯೂಟಿಗೆ ಹೊರಡೋಕ್ಕೆ. ಭೀಮ್ ನಮಾಜ್ ಸಗದಾಗಾಯಿತು. ನಮ್ಮ ಮಿಸಸ್ಸು ಪಾಪ ಕಾಲೆಲ್ಲ ಪೂಜೆ ಮಾಡಿದ್ದಾರೆ. ಖುಷಿ ವಿಚಾರ. ನಾನು ತಾನೇ ಬಿಡ್ತೀನಿ ಬಾ. ಆಟೋದಲ್ಲಿ ಬಾಚ್ಕೋಬೋದಲ್ಲ ಈಗ. ಬೇಡ ಅದು ಧೂಪ ಬೆಳಗ್ಗೆನೆ ಹಚ್ಚಿಟ್ಬಿಟ್ರೆ ಮನೆಯೆಲ್ಲ ಘಮ್ಮ ಅಂತ ಇರುತ್ತೆ. ಸಾಯಂಕಾಲ ಮನೆ ಒಳಗಡೆ ಬಂದಿದ ತಕ್ಷಣ ಒಂಥರ ಎನರ್ಜಿ ಪಾಸಿಟಿವ್ ಅಷ್ಟೇ. ತುಂಬ ಚೆನ್ನಾಗಿದೆ ಅದು. ಅದಕ್ಕೆ ಅದನ್ನು ಅಲ್ಲೊಂದು ಇಲ್ಲೊಂದು ಹಚ್ಚಿಟ್ಟಿದ್ದೀನಿ. ಅದು ಯಾವ ಕಂಪ್ನಿದು ಗೊತ್ತಾ? ಫ್ರೆಶ್ ರೋಸ್ ಅಂತ. ಇದು ಮನೇಲಿ ಹಚ್ಚಿಡೋದು ಅಷ್ಟೇ. ಅಂಗಡಿಲಿ ಸಿಗುತ್ತೆ, 10 ರೂಪಾಯಿ ಒಂದು ಡಬ್ಬ. ಚೆನ್ನಾಗಿದೆ, ಟ್ರೈ ಮಾಡಿ. ಹೊಡೆದ ಇದ್ದೀವಿ ಕೆಲಸಕ್ಕೆ. ಟೈಮ್ ಆಯಿತು. ಮಮ್ಮ ಹೋಗೋಣಮ್ಮ. ಓಕೆ, ಆಟೋದ್ರ ವಿಡಿಯೋ ಮಾಡ್ತೀನಿ. ನಾನು ಹೆವಿ ಕಾಟ ಕೊಡ್ತಾ ಇರ್ತೀನಿ, ಇರಿಸ್ತಾವಳೆ ಹಂಗೇನೆ ನೋಡಿ ಬೇಗ ಅಂತ. ಟೈಮ್ ಬೇರೆ ಆಗೋಗ್ತೈತಿ ಇವತ್ತು 8 ಗಂಟೆ. ನಮ್ಮ ಸಿಸಿನ್ಗೆ ಜ್ವರ ಬಂದ್ಬಿಟ್ಟವಿ ಪಾಪ. ಮಲ್ಕೊಂಬಿಟ್ಟವನಿ ಬೆಳಬೆಳಗಿನೇ. ಅಮಾವಾಸ್ಯೆ ಮುಗಿಸಿ ಕೆಡೆ ಹೋಗ್ತಾ ಇದ್ದೀನಿ. ಆಟೋ ಬೇರೆ ತೊಳೆದಿಲ್ಲ, ಫುಲ್ ಗಲೀಜಾಗಿ ಹೋಗ್ಬಿಟ್ಟೈತೆ ಆಟೋ. ರೆಡಿ ಮಾಡಿಬಿಟ್ಟು ಇವಾಗ ಹೋಗಿ ಮನೆಯವ್ರನ್ನ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಆಟೋನ ತಗೊಂಡೋಗಿ ಸರ್ವಿಸ್ ಮಾಡಿಸ್ಕೊಂಬರ್ಬೇಕು. ನೆನ್ನೆ ಹಾಳಾದ್ದು ಬೈಕ್ದು ಇರ್ಲಾರ್ದು ಎರೋ ಬಿಟ್ಕೊಂಡ್ರು ನನಗೆ. ಇಲ್ಲಿ ಕಂಠತ್ರ ತಗಲ. ಬನ್ರಿ 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 ಬೇಗ, ಟೈಮ್ ಆಯ್ತು. ಬಾಯ್ ಬಾಯ್. ಹುಷಾರ ಕೆಲಸ ಮಾಡ್ಕೊಂಬ. ಸೊ ಮನೆಯವ್ರನ್ನ ಕೆಲಸಕ್ಕೆ ಡ್ರಾಪ್ ಮಾಡಿದ್ದಾಯಿತು. ಈಗ ಒಟ್ಟು ಟೀ ಕುಡಿಯೋಣ. ಟೀ ಕುಡ್ಕೊಂಡು ನಮ್ಮದು ಕೆಲಸ ಸ್ಟಾರ್ಟ್ ಮಾಡೋಣ. ಡ್ಯೂಟಿ ಆನ್ ಮಾಡಿಕೊಂಡು ಗಾಡಿ ಬೇರೆ ತೊಳಿಬೇಕಾಗಿತ್ತು. ಸಿಕ್ಕಾಪಟ್ಟೆ ಗಲೀಜಾಗಿದೆ. ತೋರಿಸಿ ಹೆಂಗೆ ಗಲೀಜಾಗಿದೆ ನೋಡಿ.